ಸರ್, ಈ ಜರ್ನಿನಲ್ಲಿ ನಿಮಗೆ ಆರ್ಕೆಸ್ಟ್ರಾ ಒಂದು ಕಡೆ ಬೆಳೀತಾ ಇತ್ತು. ಪ್ಯಾರ್ಲಲಿ ಖ್ಯಾತ ಸಂಗೀತ ನಿರ್ದೇಶಕರು ಲೈಕ್ ಜಿ ಕೆ ವೆಂಕಟೇಶ್ವರ ಅವರು, ಎಲ್ ವೈದ್ಯನಾಥ್ ಅವರು, ರಂಗರಾವ್ರು, ಭಾಸ್ಕರರು, ವಿಜಯ್ ಭಾಸ್ಕರರು, ಇವ್ರ ಥರ ಎಲ್ಲರ ಇದಕ್ಕೂ ನೀವು ಕೈ ಜೋಡಿಸ್ತಾ ಇದ್ರಿ, ಕೊಲ್ಯಾಬರೇಷನ್ಸ್ ಅಂತ ಆಗ್ತಾಯಿತ್ತು. ಸೊ ಇವರೆಲ್ಲರ ಪರಿಚಯ ನಿಮ್ದು ಆರ್ಕೆಸ್ಟ್ರಾಯಿಂದ ಏನು ಸ್ಟಾರ್ಟ್ ಆಯಿತು, ಆ ಪರಿಚಯಕ್ಕೆ ಹೇಗದು ಮತ್ತೆ ದಾರಿ ಮಾಡಿಕೊಡ್ತಾ, ಬ್ರಿಡ್ಜ್ ಏನು ಸರ್? ನೋಡಿ, ಅದು 4-5 ವೇದಿಕೆ ಹೇಳ್ತೀನಿ. ಅದು ಒಂದೊಂದು ವೇದಿಕೆಯಲ್ಲಿ ಹೆಂಗೆ ಹೆಸರು ಬರ್ತು ಅಂತ ಕೇಳ್ತೀವಿ. ಇದು ಆರ್ಕೆಸ್ಟ್ರಾ ತುಂಬ ಫೇಮಸ್ ಆಗಿಬಿಟ್ಟು ನಾವು ಈ ಥರ ಕಾರ್ಯಕ್ರಮಗಳು ಕೊಡ್ತಾಯಿದ್ವಿ. ಹಾಗೆ ಇರೋ ಟೈಮಲ್ಲಿ ನಮಗೆ ಮೈಸೂರಿಗೆ ಒಂದು ಫಸ್ಟ್ ಸಿಂಗಿಂಗ್ನಲ್ಲಿ ಯಾರು ಬರ್ತಾರೆ ಹೇಳ್ತೀನಿ. ಮೈಸೂರಿಗೆ ಯೇಸುದಾಸ್ ಪ್ರೋಗ್ರಾಮ್ ಇತ್ತು ಎಕ್ಸಿಬಿಷನಲ್ಲಿ. ನಮ್ಮ ರೋಡಲ್ಲಿ ರಾಮಮಂದಿರದಲ್ಲಿ ಚಿಕ್ಕ ಹುಡುಗರಿಂದ ಒಬ್ಬರು ನಮ್ಮನ್ನ ನೋಡಿದರು, ಲಾಯರು ಶ್ರೀಕಂಠಯ್ಯನವರು. ಅವರು ರಾಮೋತ್ಸವದಲ್ಲಿ ಚೌಡಯ್ಯ, ಮಹಾಲಿಂಗಮ್ಮು, ಲಾಲ್ಗುಡಿ ಜಯರಾಮನ್ನು, ಪರೂರ್ ಗೋಪಾಲಕೃಷ್ಣ, ಸುಬ್ಬಲಕ್ಷ್ಮಿ, ಲತಾ ಮಂಗೇಶ್ಕರು, ಈ ಪ್ರಪಂಚದಲ್ಲಿ ಎಷ್ಟು ಜನ ಸಂಗೀತಗಾರರಿದ್ದಾರೋ ಅವ್ರ ಮನೆಯೊಳಗೆ ಹಾಡ್ತಾಯಿದ್ರು. ಅವ್ರ ಮೇಲೆ ಹಾಡುವಾಗ ನಮ್ಮಪ್ಪ ಕರ್ಕೊಂಡೋಗಿ ಸ್ಟೇಜಲ್ಲಿ ಆಗ ಮೈಕ್ ಇರಲಿಲ್ಲ, ಎಲ್ಲ ಮಕ್ಕಳಿಗೆ ನಾಟ್ ಅಲೋಡ್ ಅಂತ ಬರೆಯೋರು. ನನಗೆ ನಮ್ಮಪ್ಪ ಬಾಯಿ ಮುಚ್ಚಿಸ್ಬಿಟ್ಟು ಒಂದು ಚಾಕ್ಲೇಟು ಬಾಯಿಗೆ 3 ಸುಮ್ಮನೆ ಕೂತಿರ್ಬೇಕು ಅಂತ. ಆಗ ಮ್ಯೂಸಿಕೆಲ್ಲ ಕಲ್ತ್ಕೊಂಡೆ ನಾನು. ಅದು ಕೇಳಿ ಕೇಳಿ ಅದು ಅಭ್ಯಾಸ. ಆವಾಗ ಒಂದು ದಿವಸ ಏನಾಯಿತು, ಅವ್ರ ಮಗಳು ಒಳ್ಳೆ ಸಿಂಗರ್ ಆಗಿದ್ಲು. ಅವಳಿಗೆ ನಾನು ಹೋಗಿ ಎಲ್ಲ ಏನೇನು ಹಾಡ್ತಾಳೋ, ಲತಾ ಮಂಗೇಶ್ಕರ್ ಆಗ್ಬೋದು, ರಾಜ್ಕುಮಾರ್ ಹಾಡ್ಕೊಳ್ಬೋದು, ಡ್ಯೂಯೆಟ್ ಎಲ್ಲ ನುಡಿಸ್ತಾ ಇದೆ. ಒಂದು ಫೈನ್ ಡೇ ಏನಾಗೋಯ್ತು, ಪ್ರೋಗ್ರಾಮ್ ಸಾಯಂಕಾಲ ಯೇಸುದಾಸ್ ಕೇಳಬೇಕು ಎಕ್ಸಿಬಿಷನಲ್ಲಿ. ಸಾಯಂಕಾಲ 6 ಗಂಟೆಗೆ ಹೆಂಗಾರು ಮಾಡಿ ನುಗ್ಗಿಬಿಡ್ಬೇಕಲ್ಲ ಮೆತ್ತಿಗೆ ಅನ್ನೋದು ನಮ್ಮ ಪ್ಲ್ಯಾನಿಂಗ್ನಲ್ಲಿದ್ವಿ. ನೋಡಿದ ತಕ್ಷಣ ನಮಗೆ 12 ಗಂಟೆ ಹೊತ್ತಿಗೆ ಈ ಲಾಯರ್ ಫೋನ್ ಮಾಡಿದ್ರು, ಅರ್ಜೆಂಟ್ ಓಡಬಾರಯ್ಯ, ನಿಂತ ಮಾತಾಡಬೇಕು ಅಂತ. ನಾನು ಏನು ಅರ್ಜೆಂಟು, ಏನೋ ಇವ್ರು ಬಗಳ ಆಡ್ತಾರೇನೋ ಅಂತ ಹೋದ ತಕ್ಷಣ ಇವರು ನೋಡ್ತೀನಿ ಯೇಸುದಾಸ್ ಕೂತಿದ್ದಾರೆ ಅಲ್ಲಿ. ನಮಗೋ ಅಲ್ಲಿ ನೋಡಿದ ತಕ್ಷಣ ಇದೇನು ನಮ್ಗೆ ಅನುಮಾನ, ಯಾರು ನೋಡ್ತಾ ಇದ್ದೀವಿ ಅಂತ. ಏನಿದೆ, ಅವರು ನೋಡಪ್ಪ ಬೆಂಗಳೂರಿಗೆ ಇಂದ ಬರೋವಾಗ ಆರ್ಟಿಸ್ಟ್ಗಳೆಲ್ಲ ಬಂದ್ಬಿಟ್ಟಿದ್ದಾರೆ, ಅವ್ರ ಇನ್ಸ್ಟ್ರೂಮೆಂಟ್ ಎಲ್ಲ ಕರ್ಕಟ ಫ್ಲೈಟಲ್ಲಿ ಇಟ್ಬಿಟ್ಟಿದ್ದಾರೆ, ಅಲ್ಲಿ ಹೊರಟೋಗಿದೆ, ಸಂಜೆ ನೀವು ನುಡಿಸ್ಬೇಕಯ್ಯ ಅಂತ. ನಮಗೆ ಯೇಸುದಾಸ್ ಹಾಡುಗಳಷ್ಟು ಏನು ಗೊತ್ತಿರಲಿಲ್ಲ. ಆವಾಗ ಫೇಮಸ್ಸು ಚಿಚ್ಚೋರು, ಅವ್ರದ್ದೊಂದಷ್ಟು ಹಾಡುಗಳು ಕಲ್ತ್ಕೊಂಡಿದ್ದೆ ನಾನು. ಒಳ್ಳೊಳ್ಳೆ ಸಾಂಗ್ಸ್ ಎಲ್ಲ. ಸರ್ ಒಂದು 10-15 ಸಾಂಗ್ ನುಡಿಸ್ತೀವಿ ಸರ್ ಅಷ್ಟೇ ಅಂತ. ಆಮೇಲೆ ಫಸ್ಟು ನಮ್ಮನ್ನ ಅದು ಕೇಳಲಿಲ್ಲ. ನಾನು ಅವತ್ತಿನ ಕಾಲದಲ್ಲಿ ಫಸ್ಟ್ ಕರ್ನಾಟಕದಲ್ಲಿ ಕಾಸ್ಟ್ಲಿಯೆಸ್ಟ್ ಇನ್ಸ್ಟ್ರೂಮೆಂಟ್ ಫಸ್ಟ್ ಕಾಂಬೋ ಆರ್ಗನ್ ಅಂತ YC 45 ಅದ್ರ ಕಾಸ್ಟ್ ಬಂದು 1 ಲಕ್ಷ. ಕಾಂಬೋ ಆರ್ಗನ್ ಅಂತ YC 35 ಅಂತ 45 kg ಅದು. 2 ಮಂಚ 2 ಸ್ಟೆಪ್ ಇತ್ತದು, ಇಲ್ಲಿಂದ ಪಿಯಾನೋ ಥರ. ಅದನ್ನ ಎತ್ತಕ್ಕೆ 4 ಜನ ಕೆಲಸದವ್ರು ಇದ್ರು. ನನಗೆ ಕೆಲಸದವ್ರ ದುಡ್ಡೇನು, ನನಗೆ ₹1. ಅವ್ರೇನು ಪ್ರೀತಿ, ಅಣ್ಣ ನಿಂದೆಲ್ಲ ಆರ್ಕೆಸ್ಟ್ರಾ ಇದೆ ಬಂದ್ಬಿಡ್ತೀವಿ, ಊಟ ಕೊಡಿಸ್ಬಿಡೋರು ಅವರು. ನಂಗೆ ಹೋದ ಕಡೆ ಎಲ್ಲ ಇವತ್ತು ತನಕ ಹೇಳಬೇಕು ಅಂದರೆ ಊಟ ತಿಂಡಿಗೆ ನನಗೆ ಮೋಸನೇ ಇಲ್ಲ. ಅನ್ನದಾನ ಪ್ರಭು ನನಗೆ ಅನ್ನ ಎಲ್ಲೋ ನನ್ನ ನೋಡಿದ ತಕ್ಷಣ ಬನ್ನಿ ಕಾಫಿ ಕೊಡಿಸ್ತೀನಿ ಇದ್ದಾರೆ. ಅದೊಂದು ದೊಡ್ಡ ಅನ್ನಕ್ಕೋಸ್ಕರ ಹೊಡೆದಾಡ್ದವರು ಜನನೇ ಇವತ್ತು ತನಕ ನನಗೆ ಅನ್ನ ಕೊಡ್ತಾರೆ. ಆ ಮಟ್ಟಿಗೆ ಆಗೋದೆ ನಾನು. ಸರಿ, ಅದನ್ನು ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿದ ತಕ್ಷಣ ಅದರಿಂದ ನನಗೆ ಆ್ಯಕ್ಚುಲಾಗಿ ನಮ್ಮ ಚೀಫ್ ಮಿನಿಸ್ಟರ್ ಅವಾಗ ಗುಂಡೂರಾವು ಆಗಿದ್ದಾಗ ಅವ್ರ ಮನೆಯಲ್ಲಿ, ಸರ್ ಈ ಹುಡುಗನಿಗೆ ಏನಾದ್ರು ಒಂದು ಪಾಪ ಸೈಟ್ ಗೀಟ್ ಮಾಡಿಕೊಡಿ ಅಂದರು. ಸದಾಶಿವನಗರದಲ್ಲಿ 50-80 ಒಂದು 25,000 ಕಣ್ಯ. ಇಲ್ಲಿ ಸರ್ ಅಂದೆ, 100-200 ಕಟ್ಕೊಂಡು ಹೋಗು ಅಂದರು. ಆಗ ನಾನು ಎಲ್ಲೆಲ್ಲೋ ಕೂಡಾಕಿ ಒಂದು 40-30 ಸಾವಿರ ರೂಪಾಯಿ ಇತ್ತು. ನನಗೇನಾಗೋಯ್ತು ಆ ಟೈಮಿಗೆ, ಇನ್ನೇನು ನಾಡಿದ್ದು ಸದಾಶಿವನಗರ ತೊಗೊಳ್ಳೋಣ ಅನ್ನೋಕ್ಕೆ ಇಲ್ಲಿ ನನಗೆ ಸೈಟು ತೊಗೊಳ್ಳೋ ಹುಚ್ಚು ಹೆಂಗೆ ಬಂತಂದರೆ, ಅಯ್ಯೋ ಇರೋಕ್ಕೊಂದು ಜಾಗ ಬೇಕಲ್ಲ ಅಂದ್ಬಿಟ್ಟು ಇಲ್ಲಿ ನನ್ನ ಪಕ್ಕದಲ್ಲಿರೋ ಒಂದು ಸೈಟು ನಮ್ಮನೆ ಪಕ್ಕ ಇತ್ತು, ಆ ಮನೆಗೆ ಇನ್ವೆಸ್ಟ್ ಮಾಡಿಬಿಟ್ಟು ತೊಗೊಂಬಿಟ್ಟೆ ನಾನು. ಅಲ್ಲಿನೊಂದು ಸ್ವಂತ ಮನೆ, ಏನೆಲ್ಲ 50-10 ರೂಪಾಯಿಂದ ಶುರುವಾಗಿ 100 ರೂಪಾಯಿಗೆ ತಂದು ಬಿದ್ದಿತ್ತದು ಬಾಡಿಗೆಗೆ. ಅವತ್ತಿಗೊಂದು ಯಾವುದೊಂದು ಸ್ವಂತ ಮನೆ, ಇಷ್ಟೇ ನಾನು ಕೂತ್ಕೊಂಡು ಅಲ್ಲೇ ಮಲ್ಕೊಳ್ಳೋದು, ಅಲ್ಲೇ ಜಮಖಾನ. ಈ ಥರ ಮಂಚಗಳು ಗಿಂಚುಗಳೆಲ್ಲ ಇಲ್ಲವೇ ಇಲ್ಲ. ಜಮಖಾನ ಛತ್ರದಲ್ಲಿ ವಾಲಗ್ದವ್ರು ಮಲಗ್ತಾರಲ್ಲ, ಅದೇ ಸ್ಟೇಜು. ಹಾಗೆ ನಮ್ಗೆ ಸ್ಟಾರ್ಟ್ ಆಯಿತು.
ಸಾಯಂಕಾಲ ಆಮೇಲೆ ಹೇಳಿದ್ರೆ ನಾನು ಸರ್ ಅವ್ರ ಹಾಡುಗಳೆಲ್ಲ ಗೊತ್ತಿಲ್ಲ, ಇನ್ಸ್ಟ್ರೂಮೆಂಟ್ ಬಾಡಿಗೆ ಕೊಡಿದ್ರು ಕೊಟ್ಬಿಡೋಣ, ಏನು ಬಾಡಿಗೆ ಬೇಡ ಸರ್ ತೊಗೊಂಡೋಗಿದ್ದ. ಅವನು ಇದನ್ನು ಈ ಇನ್ಸ್ಟ್ರೂಮೆಂಟ್ ನನಗೆ ಹ್ಯಾಂಡಲ್ ಮಾಡೋಕ್ಕೆ ಬರಲ್ಲ, ಇಟ್ ಈಸ್ ನ್ಯೂ ಫಾರ್ ಮೀ ಇದ್ದ. ಏನಪ್ಪ ಅಂದರೆ ಸಾಯಂಕಾಲ ನುಡಿಸ್ತೀನಿ ಸರ್ ನನಗೆ ಗೊತ್ತಿರೋ ಹಾಡು ಅಂದೆ. ಆಮೇಲೆ ಆ ರಾಗಗಳೆಲ್ಲ ನಮ್ಗೆ ಗೊತ್ತಿತ್ತು, ಏನಾದ್ರು ಹಾಡಿದ್ರೆ ಅದಕ್ಕೆ ಬಿ ಜಿ ಎಮ್ ಗೊತ್ತಿಲ್ಲ ಅಂದರೂ ನಮ್ಮದೇ ಒಂದು ಕ್ರಿಯೇಟ್ ಮಾಡಿ ಅಲ್ಲಿಗೆ ನಿಲ್ಲಿಸ್ಬೇಕು. ಸಂಜೆ ಸಕ್ಸಸ್ ಆದಮೇಲೆ ನೀನು ಪ್ಲೀಸ್ ಯು ಕಮ್ ಟು ಬ್ಯಾಂಗ್ಳೂರ್ ಟುಮಾರೋ, ಸ್ಟೇಡಿಯಮ್ನಲ್ಲಿ ಪ್ರೋಗ್ರಾಮ್ ಇದೆ ಅಂದರು. ನೆಕ್ಸ್ಟ್ ಹೈದ್ರಾಬಾದ್ ಹೇಳಿದ್ರು. ಅವ್ರ ಜೊತೆಲೇ ಜರ್ನಿ ಆಗೋಯ್ತು.